ನೋಡಿ, ಧರ್ಮ ಎನ್ನುವ ಪದಕ್ಕೆ ವ್ಯಾಪಕವಾಗಿರ್ತಕ್ಕಂಥ, ವಿಶಾಲವಾಗಿರ್ತಕ್ಕಂಥ ಅರ್ಥ ಇದೆ. ಧರ್ಮ ಅಂದರೆ ಕೆಲವೊಮ್ಮೆ ನಾವು ಮತ, ಮತೀಯ ಭಾವನೆಗಳನ್ನು ತಿಳಿಸ್ತಕ್ಕಂಥ ಮತ ಅಂತ ಉಪಯೋಗಿಸ್ತೇವೆ. ಧರ್ಮ ಅಂತ ಹೇಳಿಕೊಳ್ಳೆ ಕೆಲವೊಮ್ಮೆ ಕರ್ತವ್ಯ ಎನ್ನುವ ದೃಷ್ಟಿಯಿಂದ ಅದನ್ನು ಉಪಯೋಗಿಸ್ತೇವೆ. ಆದರೆ ಇಲ್ಲಿ ಅಧರ್ಮದ ಮೇಲೆ ಧರ್ಮದ ವಿಜಯ ಎನ್ನುವ ವಿಚಾರ ಬಂದಾಗ ಧರ್ಮ ಅಂತಂದರೆ ನ್ಯಾಯವಾದ ಮಾರ್ಗ, ಸತ್ಯವಾದ ಮಾರ್ಗ, ಸರ್ವಕಾಲಕ್ಕೂ ಸರ್ವ ದೇಶಕ್ಕೂ ಸರ್ವ ಜನಕ್ಕೂ ಸಮಾನವಾಗಿ ಅನ್ವಯವಾಗುವ ಜೀವನದ ಮೌಲ್ಯಗಳನ್ನು ಎತ್ತಿ ತೋರಿಸುವ ಮಾರ್ಗ ಧರ್ಮ ಮಾರ್ಗ. ಸರ್ವಕಾಲಕ್ಕೂ ಸರ್ವ ಜನಕ್ಕೂ ಸರ್ವ ದೇಶಕ್ಕೂ ಸತ್ಯವನ್ನೇ ಹೇಳಬೇಕು, ಪರೋಪಕಾರ ಮಾಡಬೇಕು, ಮಾನವತ್ವವನ್ನು ಪರಿಪೂರ್ಣವಾಗಿ ವಿಕಾಸ ಮಾಡ್ಕೊಬೇಕು, ಎಲ್ಲರನ್ನೂ ತನ್ನಂತೆ ಭಾವಿಸಿಕೊಂಡು ಪ್ರೀತಿಸಬೇಕು. ಇವೆಲ್ಲವೂ ಕೂಡ ಸರ್ವ ದೇಶಕ್ಕೂ ಸರ್ವ ಜನಕ್ಕೂ ಸರ್ವಕಾಲಕ್ಕೂ ಸಮಾನವಾಗಿ ಅನ್ವಯವಾಗುವ ಜೀವನದ ಮೌಲ್ಯಗಳು. ಈ ಮೌಲ್ಯಗಳ ಪಥ ಏನಿದೆ, ಮಾರ್ಗ ಏನಿದೆ, ಅದು ಧರ್ಮ ಮಾರ್ಗ. ಇದು ಜಗತ್ತಿನ ಕಲ್ಯಾಣದ ಮಾರ್ಗ. ಇದು ಮಾನವರೆಲ್ಲರೂ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ, ಸ್ನೇಹ ಸೌಹಾರ್ದಗಳಿಂದ, ಶಾಂತಿ ಸಮಾಧಾನಗಳಿಂದ ಸಮಾಜದಲ್ಲಿ ಬಾಳಲು ನಮ್ಮ ಹಿರಿಯರು ತೋರಿಸಿರ್ತಕ್ಕಂಥ ಮಾರ್ಗ. ಆದ್ದರಿಂದ ಧರ್ಮ ಮಾರ್ಗ ಅಂತ ಹೇಳಿಕೊಳ್ಳೆ ಅದು ಯಾವುದೋ ಒಂದು ಮತದ ದೃಷ್ಟಿಯಿಂದ ತಿಳ್ಕೊಬಾರದು. ಆ ಧರ್ಮ ಈ ಧರ್ಮ ಅದಲ್ಲ. ನಮ್ಮ ಪ್ರಾಚೀನ ಋಷಿಮುನಿಗಳು ಈ ಧರ್ಮ ಎನ್ನುವ ಪದಕ್ಕೆ ಅತ್ಯಂತ ವ್ಯಾಪಕವಾಗಿರ್ತಕ್ಕಂಥ ಅರ್ಥವನ್ನು ಕೊಟ್ಟಿದ್ದಾರೆ. ಧರ್ಮೋ ಧಾರ್ಯತೆ ಪ್ರಜಾಹ, ಎಲ್ಲರನ್ನೂ ಸಮಾಜದಲ್ಲಿ ಒಟ್ಟಾಗಿ ಬಾಳುವಂತೆ ಮಾಡುವುದು ಧರ್ಮ. ಎಲ್ಲರನ್ನೂ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ, ಶಾಂತಿ ಸಮಾಧಾನಗಳಿಂದ, ಸ್ನೇಹ ಸೌಹಾರ್ದಗಳಿಂದ ಒಂದು ಒಳ್ಳೆಯ ಕುಟುಂಬದಂತೆ ಸಮಾಜದಲ್ಲಿ ಒಂದುಗೂಡಿಸುವ ನಿಟ್ಟಿನಲ್ಲಿ ಬದುಕುವಂತೆ ಮಾಡುವುದು ಧರ್ಮ. ಅದು ಧರ್ಮ. ಇಂತಹ ಧರ್ಮವನ್ನು ನಾವು ಪಾಲಿಸಬೇಕು. ಇಂತಹ ಧರ್ಮಕ್ಕೆ ಪೆಟ್ಟು ಬಿದ್ದಾಗ ನಾವು ಹೋರಾಟ ಮಾಡಬೇಕು. ಆ ಧರ್ಮದ ಹೋರಾಟದಲ್ಲಿ ಸೋಲುಂಡರೂ ಕೂಡ ನಾವು ಯಾವತ್ತೂ ಕೂಡ ತಾಳ್ಮೆಯನ್ನು, ಆತ್ಮವಿಶ್ವಾಸವನ್ನು ಕಳ್ಕೊಳ್ಬಾರದು. ಇದು ಭಾರತೀಯ ಸಂಸ್ಕೃತಿ ನಮಗೆ ತಿಳಿಸ್ಕೊಡ್ತಕ್ಕಂಥ ವಿಚಾರ ಆಗಿದೆ.